ಇನ್ನು ನನ್ನ ಪ್ರಸಂಗದ ಎರಡನೇ ಭಾಗವಾದಂತಹ ಈ ಅಶಾಂತಿಗೆ, ಇಂದಿನ ಈ ಒಂದು ಅಶಾಂತಿಗೆ ಮೂಲ ಕಾರಣ ಏನು ಅಂದರೆ, ಕೆಲವು ವಿದ್ವಾಂಸರು ಇಂದಿನ ಈ ಒಂದು ಅಶಾಂತಿಗೆ ಮೂಲ ಕಾರಣವನ್ನು ಹೇಳಿದ್ದಾರೆ. ಅದರಲ್ಲಿ ಬಡತನ ಒಂದು. ಈ ಒಂದು ಪ್ರಪಂಚದ ಅಶಾಂತಿಗೆ ಮೂಲ ಕಾರಣ ಬಡತನ ಅಂತ ಹೇಳಿ ಕೆಲವರು ಹೇಳಿದ್ದಾರೆ. ಈ ಒಂದು ಬಡತನವನ್ನು ನಾವು ತೆಗೆದುಕೊಳ್ಳುವುದಾದರೆ, ಇಂದು ಪ್ರಪಂಚವ್ಯಾಪ್ತವಾಗಿ ಹಲವಾರು ದೇಶಗಳು ಶ್ರೀಮಂತ ದೇಶಗಳಾಗಿವೆ. ಅಲ್ಲಿ ಈ ಒಂದು ಅಶಾಂತಿ ಯಾಕಿದೆ ಅಂತಂದ್ರೆ, ಇಂದಿನ ಈ ಒಂದು ಅಶಾಂತಿಗೆ ಬಡತನ ಎಷ್ಟು ಮಾತ್ರಕ್ಕೂ ಕಾರಣವಲ್ಲ. ಅದೇ ರೀತಿಯಲ್ಲಿ ಮತ್ತೆ ಕೆಲವು ವಿದ್ವಾಂಸರು ಈ ಒಂದು ಅಶಾಂತಿಗೆ ನಿರಕ್ಷರತೆ ಕಾರಣ ಎಂದು ಹೇಳಿದ್ದಾರೆ. ನನ್ನ ಆತ್ಮೀಯ ಸಹೋದರರೇ, ಈ ಒಂದು ವಿಷಯ ಗಮನಾರ್ಹವಾಗಿದೆ. ಯಾಕೆಂದರೆ ಇಂದು ಪ್ರಪಂಚದಲ್ಲಿ ಮತಗಳ ನಡುವೆ ಕಿಚ್ಚಿಟ್ಟು ಮಾರಣ ಹೋಮಗಳನ್ನು ಸೃಷ್ಟಿಸುತ್ತಿರುವರು, ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ಅಧಿಕಾರದಲ್ಲಿದ್ದು ಕೈಗೆ ಸಿಕ್ಕಷ್ಟು ದೋಚಿಕೊಳ್ಳುವವರು, IAS IPS ಸ್ಥಾನದಲ್ಲಿದ್ದು ನೇರವಾದಂತಹ ಕಾರ್ಯಗಳನ್ನು ಮಾಡುತ್ತಿರುವ ವಿದ್ಯಾವಂತರೋ ಅಥವಾ ಅವಿದ್ಯಾವಂತರೋ. ನನ್ನ ಆತ್ಮೀಯ ಸಹೋದರರೇ, ಇನ್ನು ನಮ್ಮ ಭಾರತ ದೇಶದಲ್ಲಿ ಪ್ರತಿ ಒಂದು ವರ್ಷಕ್ಕೆ 7,70,000 ಜನರು ಇಂಜಿನಿಯರ್ಗಳಾಗುತ್ತಿದ್ದಾರೆ. 35,000 ಜನರು MBBS ಡಾಕ್ಟರ್ಗಳಾಗುತ್ತಿದ್ದಾರೆ. 70,000 ಜನರು LLB ಪಟ್ಟವನ್ನು ಧರಿಸುತ್ತಿದ್ದಾರೆ. ಆದಾಗ್ಯೂ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ಇಲ್ಲ, ವ್ಯಕ್ತಿತ್ವದಲ್ಲಿ ನೀತಿ ಇಲ್ಲ, ಸಮಾಜದಲ್ಲಿ ಶಾಂತಿ ಇಲ್ಲ, ದೇಶಕ್ಕೆ ರಕ್ಷಣೆ ಇಲ್ಲ ಸಹೋದರರೇ. ಅದೇ ರೀತಿಯಲ್ಲಿ ಈ ಒಂದು ಅಶಾಂತಿಗೆ ಮೂಲ ಕಾರಣ ಇನ್ನು ಕೆಲವು ಮೇಧಾವಿಗಳು ಹೇಳಿದ್ದಾರೆ, ಈ ಮತ ಮತ್ತು ಧರ್ಮ ವಿಶ್ವಾಸಗಳೇ ಇಂದಿನ ಈ ಒಂದು ಅಶಾಂತಿಗೆ ಮೂಲ ಕಾರಣ. ಯಾಕೆಂದ್ರೆ ಈ ಧರ್ಮ ಮತ್ತು ಮತ ವಿಶ್ವಾಸ ಎನ್ನುವುದು ಮತ್ತಿನ ಔಷಧಿ ಇದ್ದ ಹಾಗೆ ಎಂದು ಕಾರಣ ಹೇಳಿದ್ದಾರೆ. ನನ್ನ ಆತ್ಮೀಯ ಸಹೋದರರೇ, ಈ ವಿಷಯವನ್ನು ನಾವು ಗಮನಿಸುವುದಾದರೆ, ಇಂದು ಪ್ರಪಂಚದಲ್ಲಿ ನಡೆದಂತಹ 2 ಘೋರವಾದ ಯುದ್ಧಗಳಿಗೆ, 2 ಮಹಾಯುದ್ಧಗಳಿಗೆ ಮತವಿಶ್ವಾಸವಾಗಲಿ ಧರ್ಮಗಳಾಗಲಿ ಯಾವ ಮಾತ್ರಕ್ಕೂ ಕಾರಣವಾಗಿಲ್ಲ. ಪ್ರಪಂಚದ ಯುದ್ಧ, ಮೊದಲನೇ ಯುದ್ಧ 1914ರಿಂದ 1918ರವರೆಗೆ ನಡೆಯಿತು. ಇದು ಆಸ್ಟ್ರಿಯಾ ರಾಜನ ಹೆಂಡತಿಯ ಹತ್ಯೆಗೊಯ್ದ ಕಾರಣ ನಡೆಯಿತು. ಇದರಲ್ಲಿ 1 ಕೋಟಿ ಜನರು ಪ್ರಾಣವನ್ನು ಕಳೆದುಕೊಂಡರೆ 2,80,000 ಜನರು ಗಾಯಾಳುಗಳಾದರು. ಅದೇ ಎರಡನೇ ಪ್ರಪಂಚ ಯುದ್ಧದಲ್ಲಿ 5ರಿಂದ 7 ಕೋಟಿ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಗಿನ್ನಿಸ್ ಬುಕ್ನಲ್ಲಿ ದಾಖಲೆ ನಿರ್ಮಿಸುವಷ್ಟು ಘನತೆ ಸಾಧಿಸಿತು ಈ ಎರಡನೇ ಪ್ರಪಂಚ ಯುದ್ಧ. ಪ್ರಪಂಚದಲ್ಲಿ ನಡೆದಂತಹ 2 ಘೋರವಾದಂತಹ ಯುದ್ಧಗಳು, ಅಮಾನುಷಕರವಾದಂತಹ ಯುದ್ಧಗಳಿಗೆ ಮತವಾಗಲಿ ಮತ ವಿಶ್ವಾಸಗಳಾಗಲಿ ಎಷ್ಟು ಮಾತ್ರಕ್ಕೂ ಕಾರಣವಾಗಿಲ್ಲ. ಆದುದರಿಂದ ಈ ಒಂದು ವಿಶ್ವಾಸವು ಸಹ ಕಾರಣವಲ್ಲ ಅಂತ ನಾವು ಸಂಕ್ಷಿಪ್ತವಾಗಿ ಹೇಳಬಹುದು. ಇನ್ನು ನೀವು ಕೇಳಬಹುದು, ಆದರೆ ಇಂದಿನ ಅಶಾಂತಿಗೆ ಮೂಲ ಕಾರಣ ಏನು ಅಂದರೆ, ಇಂದಿನ ಅಶಾಂತಿಗೆ ಮೂಲ ಕಾರಣ ಏನೆಂದರೆ, ಮನುಷ್ಯನು ತನ್ನ ಜೀವನದ ಗುರಿಯನ್ನು, ಮನುಷ್ಯನು ತನ್ನ ಜೀವನವನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನನ್ನು ತಿಳಿಯದಿರುವುದೇ ಇಂದಿನ ಅಶಾಂತಿಗೆ ಮೂಲ ಕಾರಣವಾಗಿದೆ. ಮನುಷ್ಯರು ನಾನು ಇಲ್ಲಿ ಹುಟ್ಟಿರುವುದು ಪ್ರಪಂಚದಲ್ಲಿ ಸಿಗುವಂತಹ ಎಲ್ಲಾ ವಸ್ತುಗಳನ್ನು ಅನುಭವಿಸಲಿಕ್ಕೆ, ನಾನು ಯಾರಿಗೆ ಲೆಕ್ಕ ಒಪ್ಪಿಸುವ ಅಗತ್ಯವಿಲ್ಲ, ನನ್ನನ್ನು ಯಾರು ಕೇಳುವವರಿಲ್ಲ ಎಂಬ ಮನೋಭಾವನೆಯಿಂದ ಜೀವನವನ್ನು ಕಳೆಯುತ್ತಿದ್ದಾನೆ. ಯಾರು ಹಾಳಾದ್ರೆ ಪರವಾಗಿಲ್ಲ, ನಾನು ನನ್ನ ಕುಟುಂಬ ಸುಖ ಶಾಂತಿಯಿಂದ ಇರಬೇಕು, ಪಕ್ಕದವನಿಗೆ ₹1,00,000 ನಷ್ಟ ಆದರೂ ಪರವಾಗಿಲ್ಲ, ನನಗೆ ಮಾತ್ರ ₹100 ಲಾಭವಾದರೆ ಸಾಕು ಎನ್ನುವ ಮನೋಭಾವನೆಯಿಂದ ಜೀವನವನ್ನು ಗತಿಸುತ್ತಿದ್ದಾನೆ ಮಾನವ. ನನ್ನ ಆತ್ಮೀಯರೇ, ಇನ್ನು ನೀವು ಕೇಳಬಹುದು, ಪ್ರಪಂಚದಲ್ಲಿ ಇಂದು ಭಕ್ತರ ಸಂಖ್ಯೆ ವಿಪರೀತವಾಗಿ ಹೆಚ್ಚುತ್ತಾ ಬರ್ತಿದೆ. ಗುಡಿ ಗೋಪುರಗಳು ಹೌಸ್ಫುಲ್, ಚರ್ಚ್ ಮಂದಿರಗಳು ಹೌಸ್ಫುಲ್, ದುರ್ಗಾ ದರ್ಗಾಗಳು ಹೌಸ್ಫುಲ್. ಎತ್ತ ನೋಡಿದರೂ ಪೂಜೆ ಪುರಸ್ಕಾರ, ಆರಾಧನೆ ಆಡಂಬರ, ಪ್ರಾರ್ಥನೆ ಭಜನೆಗಳಿಂದ ತುಂಬಿ ತುಳುಕುತ್ತಿದೆ. ಆದಾಗ್ಯೂ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ಇಲ್ಲ, ವ್ಯಕ್ತಿತ್ವದಲ್ಲಿ ನೀತಿ ಇಲ್ಲ, ಪರಸ್ಪರ ತ್ಯಾಗದಂತಹ ಮೌಲ್ಯಗಳು ಕಂಡುಬರುತ್ತಿಲ್ಲ. ಯಾಕೆ ಎಂದು ಆಸ್ತಿಕರ ಜೀವನದಲ್ಲಿ ಶಾಂತಿ ಇಲ್ಲ ಅಂತಂದ್ರೆ, ಅದಕ್ಕೆ ಅಂತಿಮ ದೈವ ಗ್ರಂಥವಾದ ಕುರಾನ್ ಉತ್ತರವಾಗಿ ಹೇಳುತ್ತದೆ. ಸೂರೆ ಅನಾಮ್ 6ನೇ ಅಧ್ಯಾಯ 91ನೇ ವಚನದಲ್ಲಿ,
ವಮಾ ಖದರುಲ್ಲಾಹ ಹಕ್ಕ ಖದಿರಿಹಿ, ಪ್ರಜೆಗಳು ತಮ್ಮ ಸೃಷ್ಟಿಕರ್ತನನ್ನು ಅರಿಯುವ ವಿಧಾನದಲ್ಲಿ ಅವರು ಅರಿತಿಲ್ಲ. ಆದ ಕಾರಣ ಈ ಒಂದು ಪ್ರಪಂಚದಲ್ಲಿ ಅಶಾಂತಿಯೊಂದು ಏರ್ಪಟ್ಟಿದೆ ಸಹೋದರರು. ಬನ್ನಿ, ಈಗ ನಮ್ಮ ಧಾರ್ಮಿಕ ಗ್ರಂಥಗಳು ಆ ನಮ್ಮ ನೈಜ ಸೃಷ್ಟಿಕರ್ತನನ್ನು ಅರಿಯುವ ವಿಧಾನವನ್ನು ಯಾವ ರೀತಿ ಹೇಳಿಕೊಟ್ಟಿವೆ ನಾವು ಸ್ವಲ್ಪ ಪರಿಶೀಲಿಸುವುದಾದರೆ, ಅಂತಿಮ ದೈವ ಗ್ರಂಥವಾದ ಕುರಾನ್ ಇದಕ್ಕೆ ಉತ್ತರವಾಗಿ ಹೇಳುತ್ತದೆ. 2ನೇ ಅಧ್ಯಾಯ 163ನೇ ವಚನದಲ್ಲಿ, ವ ಇಲಾಹುಕುಂ ಇಲಾಹು ವಾಹಿದ್ ಲಾ ಇಲಾಹ ಇಲ್ಲಾ ಹುವ ರಹ್ಮಾನಿರ್ ರಹೀಮ್. ನಿಮ್ಮ ಆರಾಧ್ಯ ದೇವನು ವಾಸ್ತವದಲ್ಲಿ ಒಬ್ಬನೇ, ಆ ಕರುಣಾಮಯನು ಕೃಪಾಶೀಲನು ಹೊರತು ಮತ್ತೊಬ್ಬ ಆರಾಧ್ಯ ದೇವನಿಲ್ಲ. ಕುಲ್ ಹುವಲ್ಲಾಹು ಅಹದ್, ಸೂರಾ ಇಖ್ಲಾಸ್ 112ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಿರಿ, ಅವನು ಅಲ್ಲಾಹ್, ಅವನು ಏಕೈಕನು. ಇದೇ ಪ್ರಸ್ತಾವನೆಯನ್ನು ಶ್ವೇತಾ ಶತರೋಪನಿಷತ್ 3ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳಲಾಗಿದೆ. ಏಕೋ ಹಿ ರುದ್ರೋನ ನ ದ್ವಿತೀಯಾಯ ತಸ್ತುಹ ಯ ಇಮಾಂ ಲೋಕಾನಿ ಶತಈಶನೀಭಿಹಿ. ಸರ್ವ ಲೋಕವನ್ನು ಸೃಷ್ಟಿಸಿ ಸಂರಕ್ಷಿಸಿ ಪೋಷಿಸುತ್ತಿರುವ ಆ ಸೃಷ್ಟಿಕರ್ತ ವಾಸ್ತವದಲ್ಲಿ ಒಬ್ಬನೇ. ನ ದ್ವಿತೀಯಾಯ ತಸ್ತುಹ, ಎರಡನೆಯವನಿಲ್ಲ. ಇದೇ ಪ್ರಸ್ತಾವನೆಯನ್ನು ಪ್ರವಾದಿ ಏಸು ಅಲೈಹಿಸ್ಸಲಾಂ, ಈಸಾ ಅಲೈಹಿಸ್ಲಾಂ ರವರು ಹೇಳುತ್ತಾರೆ. ಮಾರ್ಕು ಸುವಾರ್ತೆ 12ನೇ ಅಧ್ಯಾಯ 29ನೇ ವಚನದಲ್ಲಿ ತಮ್ಮ ಮಾತೃಭಾಷೆಯಾದಂತಹ ಅರ್ಮಾಯಿಕ್ ಭಾಷೆಯಲ್ಲಿ, ಮದ್ಮೆ ಮಿನ್ ಕುಲ್ಲಹುನ ಹುದುನ್ ಶಿಮಾ ಇಸ್ರಾಯೀಲ್ ಮರೆ ಅಲ್ಲಹನ್ ಮರೆ ಹುದು. ಪ್ರಧಾನವಾದಂತಹ ಆಜ್ಞೆ ಏನೆಂದರೆ, ಶಿಮಾ ಇಸ್ರಾಯೀಲ್, ಓ ಇಸ್ರಾಯೇಲ್ ಜನರು ಕೇಳಿರಿ, ಮರೆ ಅಲ್ಹನ್ ಮರೆ ಹುದು, ನಮ್ಮ ಸೃಷ್ಟಿಕರ್ತ ನಮ್ಮ ದೇವನಾದ ಅಲ್ಲಾಹನು ಅವನು ಏಕೈಕನು ಎಂದು ಹೇಳಿದ್ದಾರೆ. ನನ್ನ ಆತ್ಮೀಯರೇ, ಇನ್ನು ಆ ಸೃಷ್ಟಿಕರ್ತನ ಬಗ್ಗೆ ಹೇಳುತ್ತಾ ಅಂತಿಮ ದೈವಗ್ರಂಥ ಖುರಾನ್ ಸೂರಾ ಅಂಬಿಯಾ 21ನೇ ಅಧ್ಯಾಯ 22ನೇ ವಚನದಲ್ಲಿ, ಲೌಕಾನ ಫೀಹಿಮಾ ಆಲಿಹತುನ್ ಇಲ್ಲಲ್ಲಾಹ್ ಲಫಸದತ. ಒಂದು ವೇಳೆ ಭೂಮಿ ಆಕಾಶಗಳಲ್ಲಿ ಏಕೈಕ ಅಲ್ಲಾಹನ ಹೊರತು ಇತರ ದೇವರುಗಳು ಇರುತ್ತಿದ್ದರೆ ಆಗ ಭೂಮಿ ಆಕಾಶಗಳ ವ್ಯವಸ್ಥೆ ಕೆಟ್ಟು ಹೋಗುತ್ತಿತ್ತು. ಯಾವ ಸೃಷ್ಟಿಯನ್ನು ಸೃಷ್ಟಿಸಿದ ಒಂದು ಸೃಷ್ಟಿಕರ್ತ ಆಯಾ ಸೃಷ್ಟಿಗಳನ್ನು ತೆಗೆದುಕೊಂಡು ಹೊರ ಹೋಗುತ್ತಿದ್ದನು, ಆಗ ಭೂಮಿ ಆಕಾಶಗಳ ವ್ಯವಸ್ಥೆ ಕೆಟ್ಟು ಹೋಗುತ್ತಿತ್ತು ಎಂದು ಸೃಷ್ಟಿಕರ್ತನಾದ ಅಲ್ಲಾಹನು ತಿಳಿಪಡಿಸುತ್ತಾನೆ. ಅದೇ ರೀತಿಯಲ್ಲಿ ಆ ಸೃಷ್ಟಿಕರ್ತನನ್ನು ಬಗೆಯುವ ವಿಧಾನವನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಮುಂದೆ ಹೇಳುತ್ತಾ, ಅಲ್ಲಾಹು ಸಮದ್, ಸೂರಾ ಇಖ್ಲಾಸ್ 112ನೇ ಅಧ್ಯಾಯ 2ನೇ ವಚನದಲ್ಲಿ, ಅವನು ಸಕಲರಿಂದಲೂ ನಿರಪೇಕ್ಷನು, ಅವನಿಗೆ ಯಾರ ಆಧಾರ ಅವಸರ ಬೇಕಿಲ್ಲ, ಪ್ರತಿಯೊಬ್ಬರು ಅವನ ಮೇಲೆ ಆಧಾರ ಪಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಲಂ ಯಲಿದ್ ವಲಂ ಯೂಲದ್, ಅವನಿಗೆ ಸಂತಾನವಾಗಲಿ ಅವನು ಯಾರ ಸಂತಾನವಾಗಲಿ ಅಲ್ಲ, ಅವನಿಗೆ ಹೆಂಡತಿ ಮಕ್ಕಳಿಲ್ಲ, ಅವನಿಗೆ ತಂದೆ ತಾಯಿಗಳಿಲ್ಲ. ಇದೇ ಪ್ರಸ್ತಾವನೆಯನ್ನು ನಮ್ಮ ಹಿಂದೂ ಗ್ರಂಥಗಳು ತಿಳಿಪಡಿಸುತ್ತವೆ. ಶ್ವೇತ ಶತರೋಪನಿಷತ್ 6ನೇ ಅಧ್ಯಾಯ 9ನೇ ವಚನದಲ್ಲಿ, ನಚ್ಚಸ್ಯ ಕಶ್ಚಿತ್ ಜನಿತ ನಚದೀಪ, ಅವನಿಗೆ ಗುರುವಾಗಲಿ ಅವನಿಗೆ ತಂದೆಯಾಗಲಿ ಯಾರೂ ಇಲ್ಲ. ಈ ಒಂದು ಪ್ರಸ್ತಾವನೆಯನ್ನು ಬೈಬಲ್ನಲ್ಲಿ ಯೆಶಾಯ ಗ್ರಂಥ 43ನೇ ಅಧ್ಯಾಯ 10-11ನೇ ವಾಕ್ಯದಲ್ಲಿ ಹೇಳಲಾಗಿದೆ. ನನಗಿಂತ ಮುಂಚೆ ಯಾವ ದೇವನೂ ಇರಲಿಲ್ಲ, ನನ್ನ ನಂತರವೂ ಯಾವ ದೇವನೂ ಇರುವುದಿಲ್ಲ, ನಾನೇ ಯೆಹೋವನು, ನನ್ನ ಹೊರತು ಮತ್ತೊಬ್ಬ ರಕ್ಷಕನಿಲ್ಲ. ಮತ್ತು ಯೆಶಾಯ ಗ್ರಂಥ 46ನೇ ಅಧ್ಯಾಯ 9ನೇ ವಚನದಲ್ಲಿ ಅರ್ಮಾಯಿಕ್ ಭಾಷೆಯಲ್ಲಿರುವಂತಹ ಬೈಬಲ್ನಲ್ಲಿ ಹೇಳಲಾಗಿದೆ, ಎದ್ದಿಕ್ರು ಕದ್ಮತ ದಮನ್ ಅಲ್ಮಾದ ಅನನಃ ಅಲ್ಲಾಹ್ ವಲೆತ್ತು ಇಲಾಹ ವಲೆತ್ ಅಕ್ವತಿ. ಬಹಳ ಪೂರ್ವದಲ್ಲಿ ನಡೆದಂತಹ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ, ನಾನೇ ಅಲ್ಲಾಹನು, ನನ್ನ ಹೊರತು ಮತ್ತೊಬ್ಬ ಆರಾಧ್ಯ ದೇವನಿಲ್ಲ, ಮತ್ತು ಆ ಮಿಥ್ಯ ದೇವರುಗಳು ನನ್ನ ಹಾಗೆ ಅಲ್ಲ ಎಂದು ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಿದೆ. ಅದೇ ರೀತಿಯಲ್ಲಿ ಲೈಸಕ ಮಿಸ್ಲಿಹಿ ಶೈಯುಂ ವಹುವ ಸಮೀಉಲ್ ಬಸೀರ್ 42ನೇ ಅಧ್ಯಾಯ 11ನೇ ವಚನದಲ್ಲಿ ಅಂತಿಮ ದೈವಗ್ರಂಥ ಖುರಾನ್ನಲ್ಲಿ ಹೇಳಲಾಗಿದೆ, ಅವನಿಗೆ ಹೋಲುವಂತಹ ಯಾವೊಂದು ವಸ್ತು ಇಲ್ಲ. ಇದೇ ಪ್ರಸ್ತಾವನೆಯನ್ನು ನಮ್ಮ ಹೈಂದವ ಗ್ರಂಥಗಳಲ್ಲಿ ಯಜುರ್ವೇದ 32ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಲಾಗಿದೆ, ನತ್ತಸ್ಯ ಪ್ರತಿಮಸ್ತಿ, ಆ ದೈವವನ್ನು ಹೋಲುವಂತಹ ರೂಪವಾಗಲಿ ಪ್ರತಿಮಾವಾಗಲಿ ಯಾವೊಂದು ವಸ್ತು ಇಲ್ಲ. ನನ್ನ ಆತ್ಮೀಯರೇ, ಅದೇ ರೀತಿಯಲ್ಲಿ ಬೈಬಲ್ನಲ್ಲೂ ಸಹ ಈ ಒಂದು ಪ್ರಸ್ತಾವನೆಯನ್ನು ಹೇಳುತ್ತಾ ಯೆಶಾಯ ಗ್ರಂಥ 40ನೇ ಅಧ್ಯಾಯ 18ನೇ ವಚನದಲ್ಲಿ, ನೀವು ಯಾರಿಗೆ ಅವನ ರೂಪವನ್ನು ಹೋಲಿಸಿರಿ, ಯಾವ ರೂಪವನ್ನು ಅವನಿಗೆ ಸಮ ಮಾಡಿರಿ, ವಲಂ ಯಕುಲ್ಲಹು ಕುಫುವನ್, ಅವನಿಗೆ ಹೋಲುವಂತ ಯಾವೊಂದು ರೂಪ ಇಲ್ಲ ಎಂಬ ಪ್ರಶ್ನೆಯನ್ನು ಬೈಬಲ್ ಹಾಕುತ್ತಿದೆ. ಈ ಒಂದು ಕಾನ್ಸೆಪ್ಟ್ ಇಂದ
ನಮ್ಮ ಧಾರ್ಮಿಕ ಗ್ರಂಥಗಳು ದೇವನು ಒಬ್ಬನೇ, ಅವನು ಸಕಲರಿಂದಲೂ ನಿರಪೇಕ್ಷಕನು, ಅವನಿಗೆ ಸಂತಾನವಾಗಲಿ ಅವನು ಸಹ ಯಾರ ಸಂತಾನವಾಗಲಿ ಅಲ್ಲ, ಮತ್ತು ಅವನಿಗೆ ಸರಿ ಸಮಾನವಾದದ್ದು ಯಾವೊಂದು ವಸ್ತು ಇಲ್ಲ ಎಂಬ ಭಾವನೆಯಿಂದ ಮನುಷ್ಯನು ಎಂದು ಜೀವನವನ್ನು ಗತಿಸುತ್ತಾನೆಯೋ ಅಂದು ಮಾನವರೆಲ್ಲರೂ ಒಂದಾಗುತ್ತೇವೆಂದು ನಮ್ಮ ಧಾರ್ಮಿಕ ಗ್ರಂಥಗಳು ಮುಕ್ತ ಕಂಠದಲ್ಲಿ ಸಾಕ್ಷ್ಯವನ್ನು ನೀಡುತ್ತಿವೆ. ನನ್ನ ಆತ್ಮೀಯರೇ, ಈ ಒಂದು ದೇಶದಲ್ಲಿ ನಮ್ಮ ಮನೆ ದೇವರು, ನಮ್ಮ ತಾಲೂಕು ಒಂದು ದೇವರು, ನಮ್ಮ ಗ್ರಾಮಕ್ಕೊಂದು ದೇವರು, ನಮ್ಮ ರಾಜ್ಯಕ್ಕೊಂದು ದೇವರು, ನಮ್ಮ ರಾಷ್ಟ್ರಕ್ಕೊಂದು ದೇವರು, ಮನೆಯಲ್ಲಿ 4 ಜನರಿದ್ರೆ 4 ಜನಕ್ಕೆ 4 ದೇವರೆಂದು ನಾವು ಬಿಡಿಯಾಗಿ ನಾವು ವಿಭಜನೆ ಆಗಿದ್ದೇವೆ. ಅದಕ್ಕೆ ಬಾಲ ಗಂಗಾಧರ ತಿಲಕರವರು ಹೇಳಿದ್ದಾರೆ, ಓ ದೈವವೇ ರಕ್ಷಿಸು ಈ ಜನರನ್ನು ಲಕ್ಷಗಟ್ಟಲೆ ದೇವರುಗಳಿಂದ ಅಂತ ಹೇಳಿದರು. ನನ್ನ ಆತ್ಮೀಯರೇ, ನಾವೆಲ್ಲ ನಿಜ ದೈವವನ್ನು ಗುರುತಿಸುವ ವಿಧದಲ್ಲಿ ಗುರುತಿಸುವುದಾದರೆ ನಾವೆಲ್ಲ ಒಂದಾಗುತ್ತೇವೆ ಎಂದು ನಮ್ಮ ಧಾರ್ಮಿಕ ಗ್ರಂಥಗಳು ಹೇಳುತ್ತಿವೆ. ಇನ್ನು